ಏನಂತೀರಿ? ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಿನಲ್ಲಿ 2026 ಜನವರಿ 9ರಿಂದ 11ರವರೆಗೆ 3 ದಿನಗಳ ಕಾಲ ಕಲಾವಿದೆ ಶ್ರೀಮತಿ ತುರುಮಲ ಶ್ರೀಕಾಂತ್ ಅವರ ಮೇರು ಚಿತ್ರಕಲಾ ಶಾಲೆಯ ವಿದ್ಯಾರ್ಥಿಗಳು ಆಯೋಜಿಸಿದ್ದ ಮೈಸೂರು ಮತ್ತು ತಂಜಾವೂರು ಶೈಲಿಯ ಚಿತ್ರಕಲಾಕೃತಿಗಳ ಪ್ರದರ್ಶನ ಮೇರೋತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕನ್ನಡ ಚಿತ್ರರಂಗದ ಖ್ಯಾತ ಚಲನಚಿತ್ರ ನಿರ್ದೇಶಕರಾದ ಶ್ರೀ ಕೆ. ರಾಮ್ ನಾರಾಯಣ್ ಅವರು ಚಿತ್ರಕಲಾಸಕ್ತರು ಮತ್ತು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಹೀಗೆ ಮಾತನಾಡಿದರು. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ, ಎಲ್ಲ ಕಲಾವಿದರಿಗೂ ಎಲ್ಲರಿಗೂ ನಮಸ್ಕಾರ. ಇವತ್ತು ಇಲ್ಲಿ ನಾನು ಗೆಸ್ಟ್ ಆಗಿ ಅಂತೂ ಬಂದಿಲ್ಲ. ನನ್ನ ತಂಗಿ ಅವಳ ಈ ಒಂದು ಸಾಧನೆಯನ್ನು ನೋಡೋದಕ್ಕೋಸ್ಕರ ಬಂದಿದ್ದೀನಿ. ನನ್ನ ಜೊತೆಗೆ ನನ್ನ ಕರೆಗೆ ಹೋಗ್ಬಿಟ್ಟು ಬಂದಂಥ ನನ್ನ ಸ್ನೇಹಿತರು ಶಮಿತಾ ಮಲ್ನಾಡ್ ಅವರಿಗೂ ಧನ್ಯವಾದಗಳು. ಎಲ್ಲ ಮಾತಾಡಿದ್ರು, ಎಲ್ಲ ಗುರು ಪರಂಪರೆ ಬಗ್ಗೆ ಮಾತಾಡಿದ್ರು. ಬಹಳ ಖುಷಿ ಆಯಿತು. ಇದೊಂದು ಗುರು ಪರಂಪರೆ ಉಳ್ಕೋಬೇಕು. ಗುರುವಿಲ್ಲದ ದಾರಿ ಅದು ಗುರಿ ಮುಟ್ಟೋದು ಕಷ್ಟ ಮತ್ತು ಅಸಾಧ್ಯ. ಸೊ ಅಂಥ ಒಂದು ವಿಷಯನ ಎಲ್ಲರೂ ಪ್ರಸ್ತಾಪ ಮಾಡಿದ್ರು. ನನಗೆ ಇಲ್ಲಿ ವಿಶೇಷವಾಗಿ ಕಾಣೋದೇನೆಂದರೆ, ನಾನು, ನಮ್ಮ ತಂಗಿ, ನನ್ನ ಕುಟುಂಬ ಒಂದು 6 ಜನ ಮಕ್ಕಳು ನಮ್ಮ ತಂದೆಗೆ. ನನ್ನ ತಂಗಿ ಲಾಸ್ಟ್ ಕೊನೆಯವಳು. ತುಂಬ ಮುದ್ದಾಗಿ ಸಾಕಿದ್ದಾರೆ ಅವಳನ್ನ. ಸಾರ್ ಹೇಳ್ದಂಗೆ ರಂಗೋಲಿ ಹಾಕೋಕ್ಕೂ ಬರ್ತಿರ್ಲಿಲ್ಲ ಮೋಸ್ಟ್ಲಿ, ನನಗೆ ಗೊತ್ತಿರೋ ಹಂಗೆ. ಮದುವೆ ಮಾಡ್ಕೊಡೋ ಟೈಮಲ್ಲೂ ಕೂಡ ಅವಳಿಗೆ ಅಷ್ಟು ರಂಗೋಲಿ ಹಾಕೋದು ಕೂಡ ಅಭ್ಯಾಸ ಇರಲಿಲ್ಲ. ಯಾಕಂದರೆ ಅದಕ್ಕೆ 4 ಜನ, ಅವಳಿಗೆ ಯಾವ ಕೆಲಸನೂ ಮಾಡೋಕ್ಕೆ ಮನೆಯಲ್ಲಿ ಅವಕಾಶ ಇರಲಿಲ್ಲ ಅಮ್ಮಂದರು. ಸೊ ಎಲ್ಲರೂ ಮುದ್ದಾಗಿ ಬೆಳೆಸಿದ್ರು. ಮದುವೆ ಆಗಿದ್ದ ಜಾಗದಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ನೋಡಿಕೊಂಡ್ರು. ಸೊ ಅವಳು ಇದ್ದಕ್ಕಿದ್ದಂಗೆ ಒಂದು ದಿವಸ ನನಗೆ ಯಾವುದೋ ಒಂದು ಗಿಫ್ಟ್ ತಂದುಕೊಟ್ಲು, ಒಂದು ಫೋಟೋ. ಮದುವೆ ಆದ ಸುಮಾರು ವರ್ಷಗಳ ನಂತರ ಇದೇ ಥರ ಒಂದು ಮೈಸೂರು ಪೈಂಟಿಂಗ್ ಇರೋಂಥ ಒಂದು ಫೋಟೋ. ಇಷ್ಟೆಲ್ಲ ಕಾಸ್ಟ್ಲಿ ಪೈಂಟ್ ಯಾಕಮ್ಮ ತಂದು ಕೊಡೋಕೆ ಹೋದೆ, ದುಡ್ಡು ಕೊಟ್ಟು ಅಂತ ನಾನೇ ಬರ್ದಿದ್ದು ಕೊಡೋ ಅಂತ. ನಾನು ಶಾಕ್ ಆಗುತ್ತೆ. ಅಂದರೆ ಅಷ್ಟು ಒಂದು ಸಾಧನೆ ಮಾಡಬೇಕು ಅಂತ ಮನಸ್ಸಿಗೆ ತಗೊಂಡು ಅದನ್ನು ಸಾಧಿಸಿ ಅದರಲ್ಲಿ ಒಂದು ಪೈಂಟಿಂಗ್ ಮಾಡಿ ನನಗೊಂದು ಗಿಫ್ಟ್ ಕೊಟ್ಟಾಗ ಭಾಳ ಖುಷಿ ಆಯ್ತು ನನಗೆ. ಅದ್ರ ಜೊತೆಗೆ ಗುರುಗಳು ಇದ್ರೇ ಇದೆಲ್ಲ ಸಾಧನೆ ಮಾಡೋದಕ್ಕಾಗುತ್ತೆ. ಒಂದು ಗಂಡಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣಿರ್ತಾಳೆ ಅಂತಾರೆ. ಬಟ್ ನನ್ನ ತಂಗಿ ಯಶಸ್ಸಿನ ಹಿಂದೆ ನಮ್ಮ ಭಾವ ಶ್ರೀಕಾಂತ್ ಅವರು ಇದ್ದಾರೆ. ಯಾಕಂದರೆ ಅವರೆಲ್ಲರ ಸಹಕಾರ, ಅವರ ಕುಟುಂಬದ ಸಹಕಾರ, ಅವರೆಲ್ಲರೂ ನಿಂತು ರಂಗೋಲಿಯನ್ನು ಬಿಡಕ್ಕೆ ಬರ್ದೇ ಇರುವಂಥ ಒಂದು ಹುಡುಗಿನ ಮದುವೆ ಮಾಡ್ಕೊಂಡು ಹೋಗಿ ಅವ್ರ ಕೈಲಿ ಇಷ್ಟೆಲ್ಲ ಪೇಂಟಿಂಗ್ ಮಾಡಿಸ್ತಾರೆ ಅಂದರೆ, ಸೊ ಆ ಗ್ರೇಟ್ನೆಸ್ ಏನಿದೆ ಅದೆಲ್ಲ ಆ ಕುಟುಂಬಕ್ಕೆ, ಆ ಫ್ಯಾಮಿಲಿ ಸಲ್ಲಬೇಕು. ಬಟ್ ನನ್ನ ತಂಗಿ ಕೂಡ ಅದನ್ನ ಸಾಧನೆ ಮಾಡಿದ್ದಾಳೆ. ಅವಕಾಶ ಸಿಕ್ಕಿದಾಗ ಅದನ್ನ ತಗೊಂಡು ಅದನ್ನ ಬೆಳೆಯೋದಿದೆಯಲ್ಲ, ಇವತ್ತು 10 ಜನಕ್ಕೆ ಹೇಳ್ಕೊಡುವಂಥ ಒಂದು ಗುರು ಸ್ಥಾನದಲ್ಲಿ ನಿಂತಿದ್ದಾಳಲ್ಲ. ಸೊ ಅದು ನಿಜವಾಗ್ಲೂ ನನಗೆ ಹೆಮ್ಮೆ ಆಗ್ತಿದೆ. ಸೊ ಇವತ್ತು ನಮ್ಮ ತಂದೆ ತಾಯಿ ಇದ್ದಿದ್ರೆ, ನಮ್ಮ ತಾಯಿಯವರು ಇದ್ದಾರೆ, ನಮ್ಮ ತಂದೆಯವರು ಇದ್ದಿದ್ರೆ ಇನ್ನೂ ಭಾಳ ಹೆಮ್ಮೆ ಪಡ್ತಿದ್ರು. ಅಷ್ಟು ಸಂತೋಷ ನಮ್ಗಾಗ್ತಿದೆ. ಸೊ ತುಂಬ ಮಾತಾಡಬೇಕು, ಆದರೆ ನೀವೆಲ್ಲರೂ ಪಾಪ ಇನ್ನೂ ಪೇಂಟಿಂಗ್ನ ತೋರಿಸೋದು ಮಾಡೋದು ಎಲ್ಲ ಇರುತ್ತೆ. ಹಾಗಾಗಿ ಚಿಕ್ಕದಾಗಿ ಮಾತಾಡ್ತೀನಿ. ಇಲ್ಲಿ ನಾವು ಚಲನಚಿತ್ರ ಅಂದರೆ ನಮ್ಮದು ಚಲನಚಿತ್ರದಲ್ಲಿ ನಾವು ಕೆಲಸ ಮಾಡೋದು, ನಿಮ್ದೆಲ್ಲ ಸ್ಥಿರ ಚಿತ್ರ. ನಮ್ಮದು ಒಂದೊಂದು ಚಲನೆಯಲ್ಲಿ ಒಂದೊಂದು ಭಾವನೆ ಮೂಡ್ತಾ ಇರುತ್ತೆ. ಬಟ್ ಸ್ಥಿರ ಚಿತ್ರದಲ್ಲಿ 100 ಭಾವನೆ, ಸಾರ್ ಹೇಳ್ದಂಗೆ ಭಾರತನೇ ಕಾಣುತ್ತೆ. ಎಲ್ಲ ಭಾವ, ರಾಗ, ತಾಳಗಳೆಲ್ಲೂ ಕಾಣಿಸ್ತಾ ಇದೆ. ಸೊ ಆ ಥರ ಅದ್ಭುತ ಈ ಒಂದು ಚಿತ್ರಕಲೆಯಲ್ಲಿ ಪ್ರತಿಯೊಬ್ಬರು ಬಹಳ ಚೆನ್ನಾಗಿ, ನಾನು ಬಂದ ತಕ್ಷಣ ನೋಡ್ಕೊಂಡ್ಬಂದೆ. ಒಬ್ಬೊಬ್ಬರು ಅದ್ಭುತವಾದಂಥ ಒಂದು ಬರವಣಿಗೆ ನನಗೆ ಬಹಳ ಖುಷಿ ಕೊಡ್ತು. ಒಂದಷ್ಟು ಬರವಣಿಗೆಗಳು ಹೆಸರುಗಳು ಗೊತ್ತಿಲ್ಲ, ಬಟ್ ಬಹಳ ಖುಷಿ ಕೊಡ್ತು. ಆ ಒಂದು ಫೋಟೋ, ಆ ಒಂದು ಚಿತ್ರ ನೋಡ್ತಾ ಇದ್ರೆ ಒಂದಷ್ಟು ಕಾವ್ಯಗಳನ್ನ ನಾವು ಬರಿಬೇಕು ಅಂತ ಅನಿಸುತ್ತೆ. ಒಂದು ಫೋಟೋ ನೋಡಿದ್ರೆ ಒಂದು ಕಲ್ಪನೆ ಬರುತ್ತೆ. ಸೊ ನಾವುಗಳು ಸಿನಿಮಾದಲ್ಲಿ ಹೆಂಗೆ ಅಂದರೆ, ಒಂದು ಏನಾದರೂ ಬರಿಬೇಕು, ಏನಾದರೂ ಮಾಡಬೇಕು, ಆ್ಯಕ್ಟ್ ಮಾಡಬೇಕು ಅಂದರೆ ನಾವೆಲ್ಲ ಒಂದು ಅಡ್ವಾನ್ಸ್ ತೊಗೊಳ್ತೀವಿ. ಅಡ್ವಾನ್ಸ್ ತೊಗೊಂಡ್ರೆ ಬಂದು ಬರಿಬೇಕು ಅಂತೀವಿ. ಬಟ್ ನೀವುಗಳೆಲ್ಲ ಅಂದರೆ ಅಡ್ವಾನ್ಸ್ಡಾಗಿ ಬರೆದುಬಿಟ್ಟಿದ್ದೀರಾ. ಯಾರು ಅಡ್ವಾನ್ಸ್ ಕೊಡೋ ಅವಶ್ಯಕತೆನೇ ಇಲ್ಲ ನಿಮಗೆ. ಅಡ್ವಾನ್ಸ್ಡಾಗಿ ತೊಗೊಂಡ್ಬಂದು ತೋರಿಸ್ತೀರಾ. ಸೊ ಅದು ಸೇಲು ಆಗ್ಬೋದು, ಇಲ್ಲ ನೀವು ಅದನ್ನು ನಿಮ್ಮ ಒಂದು ಸಾಧನೆ ರೂಪದಲ್ಲಿ ಇಟ್ಕೊಳ್ಳಬಹುದು. ಬಟ್ ನಮಗೂ ಸಿನಿಮಾದವ್ರಿಗೂ ನಿಮ್ಗಿರೋ ಒಂದು ಸಣ್ಣ ಡಿಫ್ರೆನ್ಸ್ ಇದು. ಬಟ್ ತಮಾಷೆಗೆ ಹೇಳ್ತಾ ಇದ್ದೀನಿ.
ಬಟ್ ಎಲ್ಲವೂ ಸಾಧನೆನೇ. ಬಹಳ ಅದ್ಭುತವಾಗಿದೆ ಇವತ್ತು ಇಲ್ಲಿನ ಈ ಒಂದು ಸಂಭ್ರಮ. ನನಗಂತೂ ಬಹಳ ಖುಷಿ ಕೊಡ್ತಿದೆ. ನನ್ನ ತಂಗಿಯ ಈ ಒಂದು ಸಾಧನೆ, ಅವರ ಈ ಒಂದು ತಂಡ ಗಂಟಲು ಕಟ್ಟಿದೆ ಅಂತಿದ್ಲು, ಒಂದು ಒಳ್ಳೆ ತಂಡ ಕಟ್ಟಿದ್ದಾಳೆ. ಸೊ ತಂಡ ಕಟ್ಟಿರೋದ್ರಿಂದ ಬಹಳ ಹೆಮ್ಮೆಯ ಒಂದು ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಿರೋ ರೀತಿ. ನಾನು ಯಾರೋ ಚಿಕ್ಕ ಚಿಕ್ಕ ಮಕ್ಳು ಇರ್ಬೋದು ಸ್ಟೂಡೆಂಟ್ಸ್ ಅನ್ಕೊಂಡೆ, ಇಲ್ಲಿ ಇರೋರೆಲ್ಲ ನೋಡಿದ್ರೆ ಅವಳಿಗಿಂತ ಏಜಲ್ಲಿ ಸ್ವಲ್ಪ ದೊಡ್ಡವರೇ ಕಾಣಿಸ್ತಿದ್ದಾರೆ. ಸೊ ಅಂಥವ್ರಿಗೆಲ್ಲ ಟೀಚರ್ ಆಗಿದೆಯಾ, ಆಲ್ ದಿ ಬೆಸ್ಟ್ ಮಲ. ನಿಮಗೆ ನಿನ್ನ ಮುಂದಿನ ಈ ಮೇಲೋತ್ಸವ ಇನ್ನೂ ದೊಡ್ಡ ಮಟ್ಟಿಗೆ ಬೆಳೀಲಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಏನಂತೀರಿ?